ಸೊ ಈ ಒಂದು ಭಾಗದಲ್ಲಿ ನಾವು ಭಾಳ ಮುಖ್ಯವಾಗಿ ಈ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಸುಮಾರು ಜನಕ್ಕೆ ಇವತ್ತು ಕಾಡ್ತಕ್ಕಂತಹ ಈ ಸೈನಸೈಟಿಸ್ ಅಂತ ಹೇಳ್ತಾರೆ ನೋಡಿ, ಮೂಗಿನಲ್ಲಿ ದುರ್ಮಾಂಸ ಬೆಳೆಯೋದು. ಇದಕ್ಕೆ ಯಾವ ರೀತಿ ಪ್ರಾರಂಭಿಕ ಹಂತದಲ್ಲಿ ಅದು ಇದ್ದರೆ ಯಾವ ರೀತಿ ಅದನ್ನು ನಾವು ಮನೆಯಲ್ಲಿ ವೈದ್ಯ ಮತ್ತು ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ಮೂಲಿಕೆಗಳನ್ನು ಬಳಸ್ಕೊಂಡು ಗುಣ ಮಾಡಿಕೊಳ್ಳಬಹುದು ಅನ್ನೋದನ್ನು ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಒಂದು ಸೈನಸೈಟಿಸ್ ಅಥವಾ ಈ ಮೂಗಿನಲ್ಲಿ ದುರ್ಮಾಂಸ ಬೆಳೆಯೋಕ್ಕೆ ಬಹಳ ಮುಖ್ಯವಾದ ಕಾರಣ ಏನಂದರೆ ಶರೀರದಲ್ಲಿ ಕಫದ ಒಂದು ಪ್ರಕೃತಿ ಜಾಸ್ತಿ ಆಗುವಂಥದ್ದು. ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಮಾನವನ ಶರೀರದಲ್ಲಿ ಕಫ ಪ್ರಕೃತಿ ಮತ್ತು ಪಿತ್ತ ಪ್ರಕೃತಿ ಮತ್ತು ವಾತ ಪ್ರಕೃತಿ ಅಂತ 3 ಪ್ರಕಾರದ ಪ್ರಕೃತಿಯವರು ಭೂಮಿಯಲ್ಲಿ ಇರ್ತೇವೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಕಫ ಪ್ರಕೃತಿಯವರಿಗೆ ಈ ಒಂದು ಸಮಸ್ಯೆ ಹೆಚ್ಚಾಗಿ ಕಾಡ್ತದೆ. ಭಾಳ ಮುಖ್ಯವಾಗಿ ಈ ಒಂದು ಸಮಸ್ಯೆ ಉಂಟಾಗೋಕ್ಕೆ ಕಾರಣ ಏನಂದರೆ ಮಲಬದ್ಧತೆ ಇದ್ದು, ಅಜೀರ್ಣದಿಂದ, ಮತ್ತು ಈ ಜಾಸ್ತಿ ಈ ಸ್ನೀಜಿಂಗು ಬಂದಾಗ ನಾವು ಮಾತ್ರೆಗಳನ್ನು ತಗೊಂಡು ಏನು ತಡಿತೀವಿ ಅಲ್ವಾ, ಅಂತಹ ಸಂದರ್ಭದಲ್ಲಿ, ಮತ್ತು ನೆಗಡಿ ಬಂದಾಗ ನಾವು ಏನು ಮಾಡ್ತೀವಿ ಅಂತಂದರೆ ಅದನ್ನ ಸರಿಯಾಗಿ ಹೊರಗಡೆ ಹಾಕೋದಿಲ್ಲ. ಅವಾಗ ರಾಸಾಯನಿಕಯುಕ್ತವಾದಂತಹ ಮಾತ್ರೆಗಳನ್ನು ತಗೊಂಡು ಏನು ಮಾಡ್ತೀವಿ, ಅದನ್ನಲ್ಲೇ ತಡೆಗಟ್ತೀವಿ. ಸೊ ಆವಾಗ ಕಫ ನಮ್ಮ ಶ್ವಾಸಕೋಶದಲ್ಲಿ ಮತ್ತು ಈ ಮೂಗಿನಲ್ಲಿ ಕಟ್ಕೊಂಡು ಅಲ್ಲಿ ಒಂದು ಈ ಸಮಸ್ಯೆ ಬರ್ತದೆ, ಮೂಗಿನಲ್ಲಿ ದುರ್ಮಾಂಸ ಬೆಳೆಯುವಂಥದ್ದು. ಭಾಳ ಮುಖ್ಯವಾಗಿ ಈ ಮೂಗಿನಲ್ಲಿ ಏನಾಗಿರ್ತದೆ ಅಂದರೆ ಸ್ನೇಹಿತರೆ, ಈ ಮೂಗಿನಲ್ಲಿ ಒಳಪದರಿನ ಜಾಗದಲ್ಲಿ ಊತ ಬರ್ತದೆ. ಸೊ ಊತ ಬಂದಾಗ ಅಲ್ಲಿ ಕಫ ಸಂಗ್ರಹ ಆಗಿರ್ತದೆ. ಸೊ ಈ ಕಫಕ್ಕೆ ನಾವು ಔಷಧಿಗಳನ್ನು ಮಾಡ್ಕೋಬೇಕು. ಔಷಧಿಗಳನ್ನು ಮಾಡ್ಕೊಳ್ಳೋದ್ರಿಂದ ಮುಂಚೆ ಇದು ಯಾವ ರೀತಿ ನಮಗೆ ಲಕ್ಷಣಗಳನ್ನು ತೋರಿಸ್ತದೆ ಅಂತ ತಿಳ್ಕೊಂಬರೋಣ. ಭಾಳ ಮುಖ್ಯವಾಗಿ ಈ ಒಂದು ದುರ್ಮಾಂಸ ಮೂಗಿನಲ್ಲಿ ಬೆಳೆದಾಗ ಏನಾಗ್ತದೆ, ನಮಗೆ ಶೀನುಗಳು ಬರ್ತವೆ, ಸಿಕ್ಕಾಪಟ್ಟೆ ಶೀನುಗಳು ಬರುವಂಥದ್ದು, ಮತ್ತು ಕಂಟಿನ್ಯೂಯಸ್ ಆಗಿ ಪದೇ ಪದೇ ನೆಗಡಿ ಆಗುವಂಥದ್ದು, ಮತ್ತು ರಾತ್ರಿ ಮಲಗಿದಾಗ ನಮಗೆ ಗೊರಕೆ ಬರುವಂಥದ್ದು, ಮತ್ತು ಈ ಮೂಗಿನ ಭಾಗ ಹುಬ್ಬಿನ ಭಾಗದಲ್ಲಿ ತುಂಬ ನೋವಾಗುವಂಥದ್ದು, ಪದೇ ಪದೇ ತಲೆನೋವು ಬರುವಂಥದ್ದು, ಮತ್ತು ತಲೆ ಭಾರ ಆಗುವಂಥದ್ದು, ಈ ಥರದ್ದು ಸುಮಾರು ಲಕ್ಷಣಗಳು ನಮಗೆ ಕಾಣಿಸ್ಕೊಳ್ತವೆ. ಸ್ನೇಹಿತರೆ, ಈ ಒಂದು ಕಾಯಿಲೆಗಳನ್ನು ನಾವು ಗುಣಪಡಿಸ್ಕೋಬೇಕಾದ್ರೆ ಅದಕ್ಕೆ ಕಾರಣಗಳನ್ನು ಸರಿ ಮಾಡ್ಕೊಂಡ್ರೆ ನಮಗೇನಾಗ್ತದೆ, 100ಕ್ಕೆ 50% ಈ ಕಾಯಿಲೆ ಬರೋದಿಲ್ಲ. ಹಾಗೆಯೇ ಬಂದಿರೋ ಕಾಯಿಲೆ ಕೂಡ ಈ ಪ್ರಾರಂಭಿಕ ಹಂತದಲ್ಲಿದ್ದರೆ ಏನಾಗ್ತದೆ, ಕಡಿಮೆ ಆಗ್ತದೆ, ಇಲ್ಲ ಪೂರ್ತಿ ವಾಸಿ ಆಗ್ತದೆ. ಈ ಕಾರಣಗಳನ್ನು ನೀವು ತಿಳ್ಕೊಂಡ ಹಾಗೆ ಜೀರ್ಣಾಂಗ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿಟ್ಕೋಬೇಕು, ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಚೆನ್ನಾಗಿಟ್ಕೋಬೇಕು. ಹಾಗೆಯೇ ಕಫಗಳಾದಾಗ ಅಥವಾ ಜ್ವರ ನೆಗಡಿ ಬಂದಾಗ ನಾವು ರಾಸಾಯನಿಕ ಮಾತ್ರೆಗಳನ್ನು ತಗೊಳ್ಳೋದೇನೆ ನೈಸರ್ಗಿಕವಾಗಿ ಅದನ್ನು ನಾವು ಗುಣಪಡಿಸ್ಕೊಂಡು ಆ ಒಂದು ಸಮಸ್ಯೆಯಿಂದ ನಾವು ನಿವಾರಣೆ ಮಾಡ್ಕೊಂಡ್ರೆ ಏನಾಗ್ತದೆ, ಈ ಥರದ್ದು ಕಫ ಕಟ್ಟುವಂಥ ಕಾಯಿಲೆ ಅಥವಾ ಈ ಕಫದ ಮೂಗಲ್ಲಿ ಸಂಗ್ರಹ ಆಗುವಂಥದ್ದು ಕಡಿಮೆ ಆಗ್ತದೆ. ಈ ಮೂಗಿನಲ್ಲಿ ಊತ ಬರೋದು ನಿಲ್ಲಬೇಕು ಅಂತಂದರೆ ಅಲ್ಲಿ ಸೋಂಕು ಕೂಡ ಇರ್ತದೆ. ಸೊ ಹೀಗಾಗಿ ನಾವು ಮೂಗಿಗೆ ಏನು ಮಾಡಬೇಕು ಅಂತಂದರೆ ಸೋಂಕು ನಿವಾರಣವನ್ನು ಅವಾಗವಾಗ ಮೂಗನ್ನು ನಾವು ನೀರಿಂದ ವಾಶ್ ಮಾಡ್ಕೊತಾ ಇರಬೇಕು. ನೆಗಡಿ ಬಂದಾಗ ಸೋಂಕು ಎಲ್ಲ ಆಚೆ ಹೋಗಲಿ ಅಂತ. ಆ ಮೂಗಿನಲ್ಲಿ ಏನಾಗ್ತದೆ ಅಂತಂದರೆ ನಮಗೆ ದಿನಕ್ಕೆ ಕನಿಷ್ಠ ಪಕ್ಷ ಈ ಶರೀರದಲ್ಲಿ ಶ್ವಾಸಕೋಶಕ್ಕೆ ನಾವು ಶುದ್ಧವಾದಂತಹ ಶರೀರಕ್ಕೆ ಉಷ್ಣತೆಗೆ ಎಷ್ಟು ಬೇಕು ಶರೀರದ ಉಷ್ಣತೆ, ಅಷ್ಟು ಒಂದು ಉಷ್ಣದ ಗಾಳಿಯನ್ನು ನಾವು ಒಳಗೆ ಬಿಡೋಕ್ಕೋಸ್ಕರ ನಮಗೆ ಅಲ್ಲಿ ದಿನಕ್ಕೆ 1 ಲೀಟ್ರ್ನಷ್ಟು ನಮ್ಗೆ ಏನಾಗ್ತದೆ, ಅಲ್ಲಿ ದ್ರವ ಪದಾರ್ಥ ರಿಲೀಸ್ ಆಗ್ತಾ ಇರ್ತದೆ. ಸೊ ಹೀಗಾಗಿ ನಾವು ಆ ದ್ರವ ಪದಾರ್ಥ ರಿಲೀಸ್ ಆಗೋದು ತುಂಬ ಒಳ್ಳೆಯದು. ಸೊ ನಮಗೆ ಅದು ಇಲ್ಲ ಅಂತಂದರೆ ಏನಾಗ್ತದೆ, ನಮಗೆ ಮೂಗಿನಿಂದ ಹೊರಗಡೆಯಿಂದ ಈ ಸೋಂಕುಗಳಾಗಿರ್ಬೋದು ಅಥವಾ ಈ ಧೂಳಾಗಿರ್ಬೋದು ಅದೆಲ್ಲ ನಮಗೆ ಶ್ವಾಸಕೋಶಕ್ಕೆ ಹೋಗಿ ನಮ್ಮ ಆರೋಗ್ಯ ಕೆಡ್ತದೆ. ಈ ಮೂಗಿನಲ್ಲಿ ದುರ್ಮಾಂಸ ಬೆಳೆದಿದೆ, ಸೊ ಈಗ ಪ್ರಾರಂಭಿಕ ಹಂತದಲ್ಲಿದೆ. ಅದಕ್ಕೆ ಯಾವ ರೀತಿ ಮನೆ ಮದ್ದನ್ನು ಮಾಡ್ಕೋಬೇಕು ಅನ್ನೋದನ್ನ ನಾವು ಒಂದು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಆಯುರ್ವೇದದಲ್ಲಿ ವಾತ ಪಿತ್ತ ಕಫ ಈ 3ರ ಒಂದು ದೋಷಗಳಿಂದ ಬರ್ತಕ್ಕಂಥ ಕಾಯಿಲೆಗಳಲ್ಲಿ ಈ ಒಂದು ಸೈನಸೈಟಿಸ್ ಕಾಯಿಲೆ ಬಂದು ಕಫದೋಷದಿಂದ ಬರ್ತಕ್ಕಂಥದ್ದು. ಆಯುರ್ವೇದದಲ್ಲಿ ವಾತಕ್ಕೆ ತುಂಬ ಅತ್ಯುತ್ತಮ ಔಷಧಿ ಬಂದು ಶುದ್ಧವಾದಂಥ ಎಣ್ಣೆ, ಹಾಗೆ ಪಿತ್ತಕ್ಕೆ ತುಂಬ ಅತ್ಯುತ್ತಮವಾದಂಥ ಔಷಧಿ ಬಂದು ದೇಶಿ ಹಸುವಿನ ತುಪ್ಪ, ಹಾಗೆ ಕಫಕ್ಕೆ ಅತ್ಯುತ್ತಮವಾದಂಥ ಔಷಧಿ ಬಂದು ಬೆಲ್ಲ. ಸೊ ಈ ಒಂದು ಕಫದ ಸಮಸ್ಯೆ ಇದ್ದಾಗ ನಾವೇನು ಮಾಡಬೇಕಂದ್ರೆ ಯಥೇಚ್ಛವಾಗಿ ಬೆಲ್ಲದ ಒಂದು ಆಹಾರವನ್ನು ಸೇವನೆ ಮಾಡಬೇಕು.